ಏಲಕ್ಕಿ ಬಾಳೆಗೊನೆ ಭಾರಿ ಇಷ್ಟಪಡೋರು. ಎಲ್ಲ ಸೀನಾ ಬಾಳೆಗೊನೆ ಬಂದಿದ್ದಲ್ಲ ತಗೋಬಲ್ಲ ಅಂತ ಕೇಳೋರು, ಬಾಳೆಗೊನೆ ತಗೋಬಲ್ಲ ಸೀನಾ ಅಂತ ಕೇಳೋರು. ಯಾರು ಬಂದವನು ಸೀನಾ ಬಂದವನ ಕರಿಲ ಒಳಕ್ಕೆ ಅಂತ ಕೂಗೋರು. ಅಂದರೆ ಅವ್ರ ಕುಟುಂಬದಲ್ಲಿ ನಾವು ಅವ್ರ ಮಕ್ಳು ಹೆಂಗೋ ಹಂಗೆ ನಾವು ಆಗ್ಬಿಟ್ಟಿದ್ವಿ ಈ ಜಾಗದಲ್ಲಿ. ಅಂದರೆ ಅವ್ರ ಕುಟುಂಬದಲ್ಲಿ ನಾವು ಅವ್ರ ಮಕ್ಳು ಹೆಂಗೋ ಹಂಗೆ ನಾವು ಆಗ್ಬಿಟ್ಟಿದ್ವಿ ಈ ಜಾಗದಲ್ಲಿ. ಏನೊಂದು ಅನುಭವಿಸಿರೋರು ಗೊತ್ತಿರ್ತದೆ, ಎಲ್ರಿಗೂ ಗೊತ್ತಾಗಲ್ಲ. ಅದು ಬಂದವ್ರನ್ನ ಮನೆ ಮಕ್ಕಳ ಥರ ಒಳಗೆ ಕರೆದು ಅವ್ರು ಊಟ ತಿಂಡಿ ಕೊಟ್ಟು ಕಾಫಿ ಕೊಟ್ಟು ದೇವ್ರ ಪ್ರಸಾದ ಕೊಟ್ಟು ನಮ್ಮನ್ನು ಕಳಿಸ್ಕೊಡೋರು ಇಲ್ಲಿಂದ. ಪ್ರಧಾನಮಂತ್ರಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ನಿಧನರಾಗಿರುವಂಥದ್ದು. ಈಗಾಗಲೇ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಇರುವಂತಹ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಮ್ಮೊಂದಿಗೆ ಕಳೆದ 20 ವರ್ಷಗಳಿಂದ ದೇವೇಗೌಡವರ ಕುಟುಂಬದಲ್ಲಿ ಇದ್ದಂತಹ ಸಿಬ್ಬಂದಿ ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಚೆನ್ನಮ್ಮ ಅವರು ನಮ್ಮೊಂದಿಗಿಲ್ಲ, ಇವತ್ತು ಅಗಲಿದ್ದಾರೆ. ನಿಮ್ಮೊಂದಿಗೆ ಹೇಗಿದ್ದರು, ಸಿಬ್ಬಂದಿಗಳನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ರು ಅನ್ನೋವಂಥ? ಯಾವತ್ತೂ ನಮ್ಮನ್ನು ಮನೆ ಬಾಗಿಲಲ್ಲಿ ನಿಲ್ಲಿಸಿಲ್ಲ ಸರ್. ಬಂದವ್ರನ್ನ ಮನೆ ಮಕ್ಕಳ ಥರ ಒಳಗೆ ಕರೆದು ಅವ್ರು ಊಟ ತಿಂಡಿ ಕೊಟ್ಟು ಕಾಫಿ ಕೊಟ್ಟು ದೇವ್ರ ಪ್ರಸಾದ ಕೊಟ್ಟು ನಮ್ಮನ್ನು ಕಳಿಸ್ಕೊಡೋರು ಇಲ್ಲಿಂದ. ಚೆನ್ನವರು ಇವತ್ತು ಆಗಲಿಕ್ಕೆ ನಮ್ಮೆಲ್ಲರಿಗೂ ತುಂಬಾರದ ನಷ್ಟ. ಅದರೊಳಗೂ ಇವತ್ತು ದೇವೇಗೌಡ ಸಾಹೇಬ್ರಿಗಿರ್ಬೋದು, ಕುಮಾರಸ್ವಾಮಿ ಸಾಹೇಬ್ರಿಗಿರ್ಬೋದು, ರೇವಣ್ಣ ಸಾಹೇಬ್ರಿಗಿರ್ಬೋದು, ಇವತ್ತು ಆ ದೇವರು ಆ ಶಕ್ತಿ ಕೊಡಲಿ ಇವ್ರಿಗೆ. ಯಾಕೆಂದರೆ ಎತ್ತು ತಾಯಿ ಕಳ್ಕೊಂಡು ನಾವು ಇವತ್ತು ಏನೊಂದು ಅನುಭವಿಸಿರೋರು ಗೊತ್ತಿರ್ತದೆ, ಎಲ್ರಿಗೂ ಗೊತ್ತಾಗಲ್ಲ. ಅದು ತಾಯಿ ಕಳ್ಕೊಂಡವ್ರು. ಇವತ್ತು ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಇವತ್ತು ದೇವೇಗೌಡರು ಅವಶ್ಯಕತೆ ಇದೆ, ಕುಮಾರಣ್ಣನ ಅವಶ್ಯಕತೆ ಇದೆ, ರೇವಣ್ಣ ಸಾಹೇಬ್ರ ಅವಶ್ಯಕತೆ ಇದೆ. ಆ ದೇವರು ಅವ್ರಿಗೆ ಆ ಶಕ್ತಿ ಕೊಡಲಿ ಅಂತ ನಾನು ದೇವ್ರನ್ನೇಲಿ ಬೇಡ್ಕತ್ತೀನಿ ಸರ್. 20 ವರ್ಷಗಳಿಂದ ನೀವು ಇಲ್ಲಿ ಕೆಲಸ ಮಾಡ್ತಾಯಿದ್ರಿ, ಮನೆಗಿಂತ ಜಾಸ್ತಿ ನೀವು ಇಲ್ಲೇ ಕಳೆದಿರ್ತೀರಿ. ನಿಮ್ಮ ಜೊತೆಗೆ ಹೆಂಗೆ ಇರ್ತಿದ್ರು ಅವರು? ಯಾವ ಥರ ಇರ್ತಿದ್ರು? ಊಟ ತಿಂಡಿ ಉಪಚಾರಗಳನ್ನು ಮಾಡುವಂಥದ್ದು, ನಿಮ್ಮ ಆರೋಗ್ಯ ಕ್ಷೇಮಗಳನ್ನು ಯಾವ ರೀತಿಯಾಗಿ ಅವರು ಗುರುಸ್ತಾ ಇದ್ರು, ನೋಡ್ಕೊಳ್ತಾ ಇದ್ರು ಅವರು ನಿಮ್ಮನ್ನು? ಸರ್, ಯಾವ ರೀತಿ ಅಂದರೆ ಅವ್ರ ಕುಟುಂಬದಲ್ಲಿ ನಾವು ಅವ್ರ ಮಕ್ಳು ಹೆಂಗೋ ಹಂಗೆ ನಾವು ಆಗ್ಬಿಟ್ಟಿದ್ವಿ ಈ ಜಾಗದಲ್ಲಿ. ನಾನು ಏನಿದ್ರು ಆಫೀಸಿಂದ ಇಲ್ಲಿಗೆ ಬತ್ತು ಅಂದರೆ ನಾನು ಕರೆದು ಯಾರು ಬಂದವನು ಸೀನಾ ಬಂದವನ ಕರಿಲ ಒಳಕ್ಕೆ ಅಂತ ಕೂಗೋರು. ಹೋದರೆ ನಮ್ಮನ್ನೆಲ್ಲ ಕುಣಿಸಿ ಊಟ ಇಕ್ಕಿ ಕಾಫಿ ಕೊಟ್ಟು ದೇವ್ರ ಪ್ರಸಾದ ಕೊಟ್ಟು ನಮ್ಮನ್ನೆಲ್ಲ ಮಾತಾಡ್ಸೋರು. ಕೇಳೋರು ಆಫೀಸ್ ಹತ್ರ, ಏನು ನಿಮ್ಗೇನೋ ಸಮಸ್ಯೆ ಆಯ್ತದ ಏನು ಎಲ್ಲ ಕೇಳೋರು ಆಫೀಸ್ ಹತ್ರ. ಈಗ ಒಂದು 15-20 ದಿನ ಹಿಂದೆ ಬಾಳೆಗೊನೆ ಬೆಳೆದಿದ್ದೀವಲ್ಲ ಆಫೀಸ್ ಹತ್ರ, ಬಾಳೆಗೊನೆ ತಗೋಬಲ್ಲ ಸೀನಾ ಅಂತ ಕೇಳೋರು. ನಾನು ಅಲ್ಲಿಂದ ತಗೊಬಂದು ಕೊಡ್ತಿದ್ದೆ ಇಲ್ಲಿಗೆ. ಇವತ್ತು ಅವ್ರಿಲ್ಲ ಅನ್ನೋದು ನಮಗೆಲ್ಲರಿಗೂ ಇವತ್ತು ನೋವು ಬರ್ತಾಯಿದೆ. ಏನು ಆಸೆ ಪಟ್ಟು ಇಷ್ಟಪಟ್ಟು ಏನು ಕೇಳ್ತಾ ಇದ್ರು ನಿಮ್ಮ? ಅಂದರೆ ಏನಾದರೂ ಬೇಕು ಅಂದಾಗ ತೋಟದಿಂದ ತೊಗೊಬರುವಂಥದ್ದಾಗಿರಲಿ ಅಥವಾ ಮನೆಯಲ್ಲಿ ಏನು ಇಷ್ಟಪಟ್ಟು ಕೇಳ್ತಾ? ನಾನು ಆಫೀಸ್ ಹತ್ರ ಬೆಳೆದಿರೋದು ಬಾಳೆಗೊನೆ, ಏಲಕ್ಕಿ ಬಾಳೆಗೊನೆ ಭಾರಿ ಇಷ್ಟಪಡೋರು. ಎಲ್ಲ ಸೀನಾ ಬಾಳೆಗೊನೆ ಬಂದಿದ್ದಲ್ಲ ತಗೋಬಲ್ಲ ಅಂತ ಕೇಳೋರು ಚೆನ್ನವ್ರಿಗೆ. ಯಾಕೆ ನಾನು ಹಳ್ಳಿನ ಬಂದವನು, ಬೆಳೆದಿರೋದು ಅದು ಶುದ್ಧವಾಗಿ ಬೆಳೆದಿರೋದು ಮಣ್ಣಲ್ಲಿ. ಹಂಗಾಗಿ ಕೇಳೋರು ಎಲ್ಲ ಬಾಳೆಗೊನೆ ತಗೋಬಲ್ಲ ಅಂತ ಕೇಳೋರು ಪ್ರೀತಿಯಿಂದ. ಬಾಳೆಗೊನೆ ಕೇಳೋರು, ಇಷ್ಟಪಡೋರು. ಆ ದೇವರು ಅವ್ರಿಗೆ ಇವತ್ತು ನಮ್ಮನ್ನೆಲ್ಲ ಅಗಲವ್ರೆ. ಇವತ್ತು ನಮಗೆಲ್ಲರಿಗೂ ನೋವು. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ದೇವೇಗೌಡರ ಕುಟುಂಬಕ್ಕೆ ಹಿಂಗಾಗಿರೋದಕ್ಕೆ ಇವತ್ತು ಬಡಸಿಡಿಲು ಬಡ್ದಂಗೆ ಆಗೋದು. ಇವತ್ತು ನಿಜವಾಗ್ಲೂ ಇವತ್ತು ಆ 3 ಜನಕ್ಕೂ ದೇವೇಗೌಡರಿಗೆ, ಕುಮಾರಣ್ಣಗೆ, ರೇವಣ್ಣ ಸಾಹೇಬ್ರಿಗೆ ಶಕ್ತಿ ಕೊಡಲಿ ಆ ದೇವರು ಅಂತ ನಾನು ಬೇಡ್ಕೊತೀನಿ ಸರ್. ಚೆನ್ನಮ್ಮ ಅಂದ ತಕ್ಷಣವೇ ನಿಮಗೆ ತಕ್ಷಣ ನೆನಪಾಗೋದು ಏನು ಅಂತ? ಚೆನ್ನಮ್ಮ ಅಂದ ತಕ್ಷಣವೇ ಇವತ್ತು ಚೆನ್ನಮ್ಮ ಅವ್ರು ಇರ್ಬೋದು, ಶೈಲಕ ಇರ್ಬೋದು, ಈ ಮನೆ ಒಳಗಡೆ ನಾವು ಯಾವತ್ತೂ ಹಸಿಸ್ ಕಳಿಸಿಲ್ಲ. ಈ ಮನೆ ಒಳಗಡೆ ಬಂದಾಗ ಅವ್ರ ಚಿಕ್ಕ ಮಗಳು ಶೈಲಕನೂ ಅಷ್ಟೇ ನಮ್ಮನ್ನು ಪ್ರೀತಿಯನ್ನು ಕಾಣ್ತಾರೆ. ಈ ಮನೆಗೆ ಬತ್ತು ಅಂದರೆ ನಮಗೆ ಊಟ ತಿಂಡಿ ಕೊಟ್ಟು ಮಾತಾಡಿಸಿ ನಮ್ಮ ಕಷ್ಟ ಸುಖನೆಲ್ಲ ವಿಚಾರಿಸ್ತಾರೆ. ಏನು ಆಫೀಸ್ ಹತ್ರ ಏನಾರು ತೊಂದರೆ ಇದೆಯಾ ಏನು ಅಂತ ಚೆನ್ನವನು ಕೇಳೋರು, ಚೆನ್ನವನು ಕೇಳೋರು ನಮ್ಮನ್ನು. ಇವತ್ತು ಅಂಥ ದೇವತೆ ಕಳ್ಕೊಂಡು ಇವತ್ತು ನೋವೆಲ್ಲಿದ್ದೀವಿ ನಾವೆಲ್ಲರೂ. ಇವತ್ತು ಚೆನ್ನಮ್ಮವ್ರನ್ನ ನಾವೆಲ್ಲರೂ ಕೂಡ ಅಗಲಿದ್ದೀವಿ. ಅವ್ರ ಕುಟುಂಬಸ್ಥರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಕಳೆದ 20 ವರ್ಷಗಳ ಒಡನಾಟ ಇಟ್ಕೊಂಡಿರುವಂಥವ್ರು, ಅವ್ರ ಕುಟುಂಬಕ್ಕೆ ನೀವು ಏನು ಹೇಳ್ತೀರಾ ಕೊನೆಯದಾಗಿ? ಇವತ್ತು ಈ ರಾಜ್ಯದ ಜನ ಕುಮಾರಸ್ವಾಮಿ ಅವ್ರಿಗಿರ್ಬೋದು, ದೇವೇಗೌಡರಿಗಿರ್ಬೋದು, ರೇವಣ್ಣ ಸಾಹೇಬ್ರಿಗಿರ್ಬೋದು, ಇವತ್ತು ಈ ರಾಜ್ಯದ ಜನ ಒಮ್ಮೆ ಭಗವಂತನ ಬೇಡ್ಕೊಳ್ಳಿ ನಾನು ಅಂತ ಕೇಳ್ಕೊತೀನಿ. ಯಾಕೆಂದರೆ ಅವ್ರಿಗೆ ತುಂಬಲಾರ್ದ ನಷ್ಟ ಆಗಿದೆ. ಇವತ್ತು ಎತ್ತು ತಾಯಿ ಕಳ್ಕೊಂಡಿರೋದು ಯಾರಿಗೆ ಗೊತ್ತು ಅಂದರೆ ಎತ್ತು ತಾಯಿ ಕಳ್ಕೊಂಡಿರೋರಿಗೆ ಗೊತ್ತು ತಾಯಿ ಇದು ಏನು ಅನ್ನೋದು. ಹಂಗಾಗಿ ಇವತ್ತು ಕುಮಾರಣ್ಣವ್ರು ಇರ್ಬೋದು, ರೇವಣ್ಣ ಸಾಹೇಬ್ರು ಇರ್ಬೋದು, ತಾಯಿನ ಕಳ್ಕೊಂಡವ್ರು. ಇವತ್ತು ಆ ನೋವನ್ನ ಭಗವಂತ ಅವ್ರಿಗೆ ಈ ರಾಜ್ಯದ ಜನದ ಮುಖಾಂತರವಾಗಿ ಆ ನೋವನ್ನ ತುಂಬಿಸ್ಲಿ ಅಂತ ಭಗವಂತನೆಲ್ಲ ಬೇಡ್ಕತ್ತೀನಿ ಸರ್ ನಾನು. ಕೊನೆಯದಾಗಿ ನಿಮ್ಮನ್ನು ಚೆನ್ನಮ್ಮವ್ರು ಯಾವಾಗ ಮಾತಾಡಿಸಿದ್ರು? ನಿಮ್ಮನ್ನು ಮನೆಯೆಲ್ಲ ಆಸ್ಪತ್ರೆಯೆಲ್ಲ ಯಾವಾಗ ಭೇಟಿಯಾಗಿತ್ತು? ಯಾವಾಗ? ಈಗ ಒಂದು ತಿಂಗಳ ಹಿಂದೆ ಮನೆಗೆ ಬಂದಿದ್ದಾಗ ಕೂಗ್ ಕೇಳಿದ್ರು. ಹಾಸಿಗೆ ಮೇಲೆ ಇದ್ದರು, ಬೆಡ್ ಮೇಲೆ ಕೂಗ್ ಕೇಳೋದು, ಎಲ್ಲ ಬಾಳೆಗೊನೆ ಎಲ್ಲ ಸೀನಾ ಅಂತ ಕೇಳಿದ್ರು. ನಾನಾಗ ಅಯ್ಯೋ ಬಾಳೆಗೊನೆ ಕೇಳ್ತಾವ್ರಲ್ಲಪ್ಪ ಅಂತ ನಾನು ಇದು ಮಾಡ್ಕೊ ಹೋದೆ. ನಾನು ಇವತ್ತು ನೋವಾಯ್ತವ ಅವನ್ನೆಲ್ಲ ನೆನೆಸ್ಕೊಂಡ್ರೆ ನಾನು ನೋವಾಯ್ತವ ಸರ್. ಎಸ್, ಓಕೆ. ಇದಿಷ್ಟು
ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮನೆಯಲ್ಲಿ ಕಳೆದ 20 ವರ್ಷಗಳಿದ್ದಂತಹ ಸಿಬ್ಬಂದಿಯ ಮಾತುಗಳು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.